ಒಳ್ಳೆ ವಿಚಿತ್ರವಾಗಿ ಗಾಳಿ ಬೀಸ್ತಾ ಇದೆಯಲ್ಲ. ಈ ಪಿಕ್ಚರಲ್ಲಿ ಹೀರೋ ಎಂಟ್ರಿಗೆ ಬೀಸುತ್ತಲ್ಲ ಆ ಥರ. ಸರಿ, ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಬರ್ತೀನಿ, ನೀವು ಇಲ್ಲೇ ಇರಿ. ತಾಯಿ, ನಿನ್ನ ಮೇಲೇನೆ ಭಾರ ಹಾಕಿದ್ದೀನಿ. ಹಿತ ಮಾಯ ಜೊತೆಗೆ ಹೇಗಿದ್ದಾಳೆ ಅಂತ ಗೊತ್ತಿಲ್ಲದೆ ಪ್ರತಿ ಕ್ಷಣ ನೋವು ಅನುಭವಿಸ್ತಾ ಇದ್ದೀನಿ. ಆದಷ್ಟು ಬೇಗ ನನ್ನ ಮಗಳನ್ನ ನೋಡೋ ಹಾಗೆ ಮಾಡು ತಾಯಿ. ಹಿತ ಪುಟ, ಹಿತ ಪುಟ, ಹಿತ ಪುಟ. ಹೇಗಿದ್ಯಾ ಚಿನ್ನಿ? ಹಿತಪುಟ, ನಿನ್ಗೇನು ಆಗಿಲ್ಲ ಅಲ್ವಾ? ಮಾಯ ನಿನ್ಗೇನು ಮಾಡಿಲ್ಲ ಅಲ್ವಾ? ಅವಳಿಂದ ದೂರ ಇರು ಆಯ್ತಾ? ಒಂದ್ಸಲ ನಮ್ಮ ಮದ್ವೆ ಆಗ ಹೋಗ್ಲಿ, ಆಮೇಲೆ ಉಳ್ಳ ನೋಡ್ಕೋತೀನಿ. ಮಾಯಾ, ನನ್ನ ಮಗಳಿಗೆ ಕೊಲ್ಲಕ್ ನೋಡ್ತೀಯ? ಮಾಯಾ, ತಾಯಿ, ಕೊನೆಗೂ ನನ್ನ ಮಗಳು ನನ್ನ ಕಣ್ಮುಂದೆ ಬರೋ ಹಾಗೆ ಮಾಡಿದೆಯಲ್ಲ, ನನಗಷ್ಟೇ ಸಾಕು. ಹಾಗೆ ಮಾಯನಿಂದ ನನ್ನ ಮಗಳನ್ನ ಕಾಪಾಡ್ಕೊಳ್ಳೋದಕ್ಕೂ ಒಂದು ದಾರಿ ತೋರಿಸು ತಾಯಿ. ಬಂದ್ಲು, ಅವಳು ಬಂದ್ಲು, ಅವಳು ಬಂದ್ಲು. ಬೆಂಕಿ ಮಳೆ, ರಕ್ತದ ನದಿ, ವಿನಾಶ. ವಿನಾಶ, ಎಲ್ಲ ವಿನಾಶ. ಗುರುದ್ರೋಹ, ಗುರುದ್ರೋಹ, ಗುರುದ್ರೋಹ. ಗುರುದ್ರೋಹ, ಗುರುದ್ರೋಹ. ಅಮ್ಮ, ಅಮ್ಮ, ಏನಾಯ್ತಮ್ಮ? ಏನಿಲ್ಲ ಶರತ್, ಬಿಸಿಲು ತುಂಬ ಇದೆ ಅಲ್ಲ, ಯಾಕೋ ತಲೆ ಸುತ್ತದಾಗ ಆಗ್ತಾ ಇದೆ. ಶಾನ್ವಿ, ನೀರು ತಗೊಂಬ. ತಗೊಳ್ಳಿಮ್ಮ, ಕುಡೀರಿ.
ಅಮ್ಮ ನೀವು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಎಲ್ಲರೂ ಒಟ್ಟಿಗೆ ಹೋಗೋಣ. ಆ, ಬೇಡ ಶರತ್, ನನಗೀಗ ಮೆಟ್ಲತ್ತದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಪೂಜೆ ನಡೀತಿರುತ್ತೆ, ನೀವೆಲ್ಲ ಹೋಗಿರಿ. ಅಲ್ಲಮ್ಮ ಅದು ಹೇಗಾಗುತ್ತೆ? ಪರವಾಗಿಲ್ಲ, ನಾವೆಲ್ಲರೂ ವೆಯ್ಟ್ ಮಾಡ್ತೀವಿ, ಆಮೇಲೆ ನಿಧಾನಕ್ಕೆ ಹೋದ್ರಾಯ್ತು. ಬೇಡಪ್ಪ, ನಾನು ಆಮೇಲೆ ಬರ್ತೀನಿ. ಆರ್ ಯು ಶೋರ್ ಮೋಮ್? ಮಾಳ್ವಿಕಾ ಆಮೇಲೆ ಬಿಡ್ತಾಳೆ, ದರ್ಶನಕ್ಕೆ ಲೇಟ್ ಆಗುತ್ತೆ. ನಾವೆಲ್ಲ ಹೋಗೋಣ, ಬನ್ನಿ ಬನ್ನಿ ಬನ್ನಿ. ಹಾಂ, ಹೊರಡಿ, ಬರ್ತೀನಿ. ನಾ ಬರ್ತೀನಪ್ಪ, ಹೊರಡಿ. ಹುಷಾರ್. ನಾಶ, ವಿನಾಶ, ನಾಶ, ಪ್ರಳಯ. ನನ್ನ ಹೆಂಡತಿ, ನನ್ನ ಮಗಳು 22 ವರ್ಷದ ಹಿಂದೆ ಸಾವು, ನೋವು, ಸಾವು, ಕಳವು ಎಲ್ಲ ಇವಳೆ, ಎಲ್ಲ ಇವಳೆ. 22 ವರ್ಷದ ಹಿಂದೆ ಕತೆ ಶುರುವಾಗಿದ್ದು, ಅವಳೆ ಕತೆ ಶುರು ಮಾಡಿದ್ದು. ಮತ್ತೆ ಬಂದಿದ್ದಾಳೆ, ಮತ್ತೆ ಬಂದಿದ್ದಾಳೆ. ಕೈಗೆ ಸಿಕ್ಬಾರ್ದು, ಕೈಗೆ ಸಿಕ್ಬಾರ್ದು, ಕೈಗೆ ಸಿಕ್ಬಾರ್ದು, ಕೈಗೆ ಸಿಕ್ಬಾರ್ದು, ಕೈಗೆ ಸಿಕ್ಬಾರ್ದು. ಗುರುದ್ರೋಹ, ಗುರುದ್ರೋಹ, ಗುರುದ್ರೋಹ. ಎಲ್ಲ ಶುರುವಾಗಿದ್ದು ಇಲ್ಲಿಂದಲೇ. ನನ್ನ ಕಥೆ, ಅಂಬಿಕಾ ಕತೆ. ಆದ್ರೆ ಹೇಗೆ ಅಂಬಿಕಾಗೆ ಈ ಊರ್ ಜ್ಞಾಪಕ ಇರೋದಕ್ಕೆ ಸಾಧ್ಯ? ಇಲ್ಲ, ಯಾವುದೋ ಶಕ್ತಿ ಅಂಬಿಕನ ಇಲ್ಲಿ ಕರ್ಕೊಂಡು ಬಂದಿದೆ. ಯಾವುದೋ ಶಕ್ತಿ ಅಂಬಿಕನ ಹಿಂದೆ ಇದೆ. ಆ ಶಕ್ತಿ ಯಾವುದು ಅಂತ ಕಂಡು ಹಿಡಿದು ನಂತರ ಅಂಬಿಕನ ವಶಕ್ಕೆ ತಗೋಬೇಕು. ಇಷ್ಟು ವರ್ಷ ನಾವು ಕಾದಿದ್ದು ನೀರಿನಲ್ಲಿ ಹೋಮ ಮಾಡಿದಾಗ ಆಗಬಾರ್ದು, ಆಗಬಾರ್ದು. ಯಾವುದದು ಶಕ್ತಿ? ಎಲ್ಲಿದೆ ಆ ಶಕ್ತಿ? ತಾಯಿ, ನೀನೇ ಎಲ್ಲ ಆಟ ಆಡಿಸ್ತಿದ್ಯಾ ಅಂತ ನನಗೀಗ ಗೊತ್ತಾಯ್ತು. ಇಲ್ಲಾಂದ್ರೆ ಇದ್ದಕ್ಕಿದ್ದ ಹಾಗೆ ನನ್ನ ಮನೆಯವರೆಲ್ಲ ಯಾಕೆ ಇಲ್ಲಿಗೆ ಬರ್ತಾ ಇದ್ರು? ಇಷ್ಟೆಲ್ಲ ಮಾಡಿದವಳು ನೀನು. ಹೇಗಾದ್ರೂ ಮಾಡಿ ಹಿತ ದುರ್ಗಾ ಪರಿಚಯ ಆಗೋ ಹಾಗೆ ಮಾಡು ತಾಯಿ. ತಥಾಸ್ತು. ಅವಳಂದ್ಲು ಅಂತ ಅಂದ್ಕೊಂಡ್ರ? ಅವಳೆಲ್ಲ ಹೇಳ್ತಾಳೆ ಗರ್ಭಗುಡಿಲಿ ಬೆಚ್ಚು ಕೂತಿದ್ದಾಳೆ. ನಿಮಗೆ ಬೇಜಾರಾಗಬಾರ್ದಲ್ವಾ? ಅದಕ್ಕೆ ನಾನೇ ತಥಾಸ್ತು ಅಂದಿದ್ದು. ನೀನು ತಥಾಸ್ತು ಅಂದಾಗ ಆ ದೇವಿನೇ ಆಶೀರ್ವಾದ ಮಾಡಿದಾಗಾಯ್ತು. ಏನಂದ್ರೆ? ಅಲ್ಲ, ನಿನ್ನ ಹೆಸರು ದುರ್ಗಾ ಅಲ್ವಾ, ಅದಕ್ಕೆ ಹಾಗಂದೆ. ದುರ್ಗಾ, ನಿನ್ನ ಹತ್ರ ಏನೋ ಕೇಳಬೇಕಾಗಿತ್ತು. ಕೇಳಿ. ಏನ್ ಜನನೋ ಏನೋ, ಇಲ್ಲಿಗೆ ಬಂದು ಬೇಡ್ಕೊಳ್ಳುವಾಗ ಪ್ರಸಾದ ತಿನ್ನುವಾಗಿರೋ ಬುದ್ಧಿ
ಈ ಥರ ಕಸ ಬಿಸಾಕೋಗಿರಲ್ಲ. ನೀವು ಕೇಳಿ. ಅದು ಈ ದೇವಸ್ಥಾನದಲ್ಲಿ ಮಕ್ಳಿಗೆ ಒಳ್ಳೇದಾಗೋದಕ್ಕೆ ಏನಾದರೂ ಶಾಸ್ತ್ರ ಪೂಜೆ ಹರಕೆ ಏನಾದರೂ ಇದೆಯಾ? ಯಾಕೆ ನೀವು ಮಾಡಬೇಕಿತ್ತಾ? ಹ್ಞೂ ಇದೆಯಾ? ಮಕ್ಕಳು ಒಳ್ಳೇದಾಗೋಕ್ಕೋಸ್ಕರ ಶಾಸ್ತ್ರ ಅಂದರೆ ಹಾಂ, ತೊಟ್ಲು ಕಟ್ಟೋ ಶಾಸ್ತ್ರ ಅಂತ ಮಾಡ್ತಾರೆ. ಏನಿರತ್ತೆ? ಅಷ್ಟೆಲ್ಲ ವಿಚಾರ ನಂಗೆ ಗೊತ್ತಿಲ್ಲ. ನಿಮಗೆ ಬೇಕು ಅಂದರೆ ನಾನು ವಿಚಾರಿಸ್ಬಿಟ್ಟು ಹೇಳ್ತೀನಿ. ಅದನ್ನ ಬಿಟ್ಟರೆ ಮಕ್ಳಿಗೆ ಒಳ್ಳೇದಾಗೋ ಶಾಸ್ತ್ರ ನಮ್ಮ ದೇವಸ್ಥಾನದಲ್ಲಿ ಇದೊಂದೇ ಅನ್ಸುತ್ತೆ. ಹೌದಾ? ಹಾಗಾದರೆ ನಾನು ಮಾಡ್ತೀನಿ. ತಗೊಳ್ಳಿ ಶರತ್, ಹಿತಾಗಿ ಪ್ರಸಾದ ತಿನ್ನಿಸಿ. ಹಿತ ಪುಟ್ಟ, ಹಿತಪುಟ್ಟ, ಅಪ್ಪ ಪ್ರೀತಿಯಿಂದ ಪ್ರಸಾದ ಕೊಡ್ಬೇಕಾದ್ರೆ ಬೇಡ ಅನ್ಬಾರ್ದು. ನೀವು ತಿನ್ಸಿ ಶರತ್. ಇವಳು ಎಲ್ಲ ಒಪ್ಕೋತಾ ಇದ್ದಾಳೆ, ಆದರೆ ಯಾವುದೋ ಮನಸ್ಸಿಂದ ಅಲ್ಲ. ಆ ಸೈಕಲ್ ಬೇಕಾ? ಏನ್ರಿ ಮಾಡ್ತಿದ್ದೀರಾ? ನೋಡೋದಕ್ಕೊಳ್ಳೆ ದೊಡ್ಡ ಮನುಷ್ಯರ ತರ ಕಾಣ್ತಿದ್ದೀರಾ. ಇಲ್ಲಿ ನೋಡಿದ್ರೆ ನನ್ನ ಸೈಕಲ್ ಕದಿಯಕ್ ಬಂದಿದ್ದೀರಾ? ಅಲ್ಲ ನೋಡಿ, ನೋಡಿದಕ್ಕೆ ಕೇಳ್ತಿರೋದು. ಈ ಸೈಕಲ್ ಯಾರ್ದು ಅನ್ಕೊಂಡ್ರಿ? ನೋಡಿ ಮೇಡಮ್. ಏನ್ರಿ ನೋಡೋದು? ನೀವು ಸಿಟಿಯಿಂದ ಬಂದ್ ಕೂಡ್ಲೆ ನಿಮ್ಗೆ ಏನ್ ಬೇಕೋ ಅದನ್ನೆಲ್ಲ ತಗೊಂಡ್ಬಿಡ್ಬೋದಾ? ಸೈಕಲ್ ಶಟ್ ಅಪ್. ಸೈಕಲ್ ಕಳ್ಳ ಅಂತೆ. ನಾನು ಏನೋ ಮಾತಾಡ್ತೀನಿ ತಾನೆ, ಮೊದಲು ಕೇಳಿ ಅದನ್ನ. ನೀವು ಈ ಸೈಕಲ್ನ ನಾನು ಅನುಮತಿ ಇಲ್ಲದೆ ಮುಟ್ಟಿದೆ ತಪ್ಪು. ನೋಡಿ ನೋಡಿ ಹೇಗ್ ಬಾಡ್ಕೊಂಡು ನಿಂತಿದೆ. ಮೊದಲು ದೃಷ್ಟಿ ತೆಗಿಬೇಕು. ನಾಯಿ ಕಣ್ಣು, ನರಿ ಕಣ್ಣು, ದೊಡ್ಡ ಮನುಷ್ಯ ಕಣ್ಣು ಎಲ್ಲ ಹಾಳಾಗೋಗಿ. ರೀ, ಇಷ್ಟೆಲ್ಲ ಓವರ್ ಆಕ್ಟಿಂಗ್ ಮಾಡಬೇಡಿ. ಏನೋ ನನ್ನ ಮಗಳು ಈ ಸೈಕಲ್ ನೋಡಿ ಆಸೆ ಪಟ್ಲು ಅಂತ. ಆಸೆ ಪಟ್ಟಿದ್ದು ಮಗ್ಳ ಅಪ್ಪನ? ಜಸ್ಟ್ ಶಟ್ ಅಪ್. ಓಕೆ, ಆಹಾ ಬಂದ್ಬಿಡಿ. ನನಗೇನ್ ಗೊತ್ತಿಲ್ವಾ? ಇಂಥ ಅಪರೂಪದ ಸೈಕಲ್ ಸಿಗೋದು ಅಷ್ಟು ಸುಲಭ ಅಲ್ಲ. ನೀವು ಕೋಟಿ ಕೊಟ್ಟು ಬೇಕಾದ್ರೆ ಕಾರ್ ತಗೋಬಹುದು, ಆದ್ರೆ ಇಂಥ ಸೈಕಲ್ ಎಲ್ಲೂ ಸಿಗಲ್ಲ ಅನ್ಬಿಟ್ಟು ಯಾರಿಗೂ ಗೊತ್ತಿಲ್ದಂಗೆ ಬಂದು ನನ್ನ ಸೈಕಲ್ನ ಕದಿಯಕ್ ನೋಡ್ತಿದ್ದೀರಾ? ರೀ, ನಿಮ್ಗೆ ಎಷ್ಟು ಸತಿ ಹೇಳ್ಬೇಕು? ಈ ಡಬ್ಬ ಸೈಕಲ್ ಇಟ್ಕೊಂಡು ನಾನೇನ್ರಿ ಮಾಡ್ಲಿ? ಏನಂದೆ 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 ಏನಂದೆ? ನನ್ ರಾಜರತನ ಡಬ್ಬ ಸೈಕಲ್ ಅಂತ್ಯೋ? ಎಷ್ಟೋ ಧೈರ್ಯ ನಿನ್ಗೆ? ಹೋಗ್ಲಿ ಪಾಪ ಅಂತ ಇಷ್ಟೊತ್ತು ಮರ್ಯಾದೆ ಕೊಟ್ಟು ಮಾತಾಡ್ರೆ ನನ್ ಸೈಕಲ್ ಅಂತ್ಯ? ನೀನ್ ನಂದಿದ್ರು ನಾನು ಸಹಿಸ್ಕೊಂಡ್ಬಿಡ್ತಿದ್ದೆ. ನನ್ ಸೈಕಲ್ಗೆ ಅಂದ್ರೆ ಇನ್ನು ನನ್ ಬಿಡೋ ಮಾತೇ ಇಲ್ಲ. ಡಿಸ್ಕಸ್ಟಿಂಗ್. ಹಿತಪುಟ, ಆ ಸೈಕಲ್ ನೋಡಿ ನೀನು ಆಸೆ ಪಟ್ಟಿದ್ದಕ್ಕೆ ಅಲ್ವಾ ನಾನು ಆ ಸೈಕಲ್ ಹತ್ರ ಬಂದಿದ್ದು? ಹೇಳು ಹಿತಪುಟ, ಆ ಸೈಕಲ್ನ ನೋಡಿ ನೀನು ಬೇಕು ಅಂತ ಇಷ್ಟಪಟ್ಟೆ ತಾನೆ? ನೋಡ್ದ್ಯಾ? ಆ ಮಗು ಇಲ್ಲ ಅಂತಿದೆ ತಾನೆ? ತಪ್ಪೆಲ್ಲ ನೀನ್ ಮಾಡಿ ಪಾಪ ಆ ಮಗು ಮೇಲೆ ಹಾಕ್ತೀಯಾ? ಏಯ್, ಬಾಯ್ ಮುಚ್ಚಿರಿ. ಅವಾಗಿಂದ ಒಟ ಅಂತ ನಾನ್ ಸ್ಟಾಪ್ ಮಾತಾಡ್ತಾನೆ ಇದ್ದೀರಾ. ನಿಮಗೂ ನಿಮ್ಮ ಸೈಕಲ್ಗೂ ದೊಡ್ಡ ನಮಸ್ಕಾರ. ಪ್ಲೀಸ್
ನೀನೇನು ಹೋಗು ಅನ್ನೋದು ನಾನೇ ಹೋಗ್ತೀನಿ. ನಿನ್ನ ಹತ್ರ ಮಾತಾಡ್ಕೊಂಡು ನಿಂತ್ಕೊಳ್ಳೋದ್ರದ್ದು ನನಗೇನಿಲ್ಲ. ಮೊದಲು ನನ್ನ ರಾಜರಥ ಜಾಗನ ಚೇಂಜ್ ಮಾಡಬೇಕು. ಯಾಕೆ ಇವಳು ಶರತ್ ಜೊತೆ ಇಷ್ಟೊಂದು ಜಗಳ ಆಡ್ತಿದ್ದಾಳೆ? ಶರತ್ತು ಹೀಗೆಲ್ಲ ಕೋಪ ಮಾಡ್ಕೊಳ್ಳೋರಲ್ವಲ್ಲ? ದುರ್ಗಾ 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 ದುರ್ಗಾ, ಯಾಕೆ ಅವ್ರ ಹತ್ರ ಅಷ್ಟೊಂದು ಜಗಳ ಮಾಡಿದೆ? ಅವರು ಪಾಪ ಮಗುಗೋಸ್ಕರ ನೋಡಕ್ ಮಾತ್ರ ಹಂಗೆ, ಗುಣ ಮಾತ್ರ ಹಿಂಗೆ. ಅಲ್ಲ, ನಮ್ಮೂರ್ಗೆ ಬಂದು ಈ ದುರ್ಗಾಗೆ ಅಂತಾನೆ ಅಂದ್ರೆ ಇಷ್ಟು ಕೊಬ್ಬು ಅವನ್ಗೆ. ಅಲ್ಲ, ಮಗುನೇ ಇಲ್ಲ ಅಂತ ತಲೆ ಅಲ್ಲಾಡ್ಸ್ತಾನೆ. ನನಗ್ ಗೊತ್ತು, ಸೈಕಲ್ ಮೇಲೆ ಹೊಟ್ಟೆ ಕಿಚ್ಚು ಅವನ್ಗೆ. ಇಲ್ಲ, ನೀನು ತಪ್ಪು ತಿಳ್ಕೊಂಡಿದ್ಯಾ. ಅವರು ಏನ್ರಿ ಅವಾಗ್ಲಿಂದ ಅವನ್ನೇ ವಹಿಸ್ಕೊಂಡ್ ಮಾತಾಡ್ತಿದ್ದೀರಾ? ತಪ್ಪು ತಿಳ್ಕೊಂಡಿದೀನಿ ಏನಕ್ಕೆ? ಅವನ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ಇಲ್ಲ, ಅವನೇ ನಿಮ್ ನೆಂಟ್ರ? ಅಲ್ಲ, ಹಾಗಲ್ಲ, ಗೊತ್ತಿಲ್ಲದೆ ಇರೋರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು ಅಂತ ಅಂದೆ ಅಷ್ಟೇ. ಅಯ್ಯಯ್ಯೋ, ನಿಮ್ಮಷ್ಟು ಒಳ್ಳೆ ಬುದ್ಧಿ ನನಗಂತೂ ಇಲ್ಲ. ಅದ್ಯಾರೋ ಗೊತ್ತಿಲ್ಲದೆ ಇರೋರ ಬಗ್ಗೆನೂ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡ್ತೀರಲ್ಲ. ಆದ್ರೆ ಒಂದಂತೂ ನಿಜ, ಅವ್ನು ಬೇರೆ ಏನಾದ್ರೂ ಮಾಡಿದ್ರೆ ನಾನು ಸುಮ್ಮನಿರ್ತಿದ್ನೋ ಏನೋ. ಆದ್ರೆ ನಮ್ ರಾಜರಥ ಸೈಕಲ್ ಮುಟ್ಟಿ ಕದಿಯೋಕ್ ನೋಡಿದ್ನಲ್ಲ, ಅವನಂತೂ ನಂಗೆ ಕ್ಷಮಿಸೋದಿಲ್ಲ. ಹೋಗ್ಲಿ ಬಿಡು. ನಾನು ಅವ್ರ ಪರವಾಗಿ ಮಾತಾಡಿದೆ ಅಂತ ನಿನಗೆ ಬೇಜಾರಾಯ್ತು ಅನ್ಸತ್ತೆ. ಸರಿ, ಅವ್ರ ವಿಷಯಕ್ಕೆ ನೀನ್ ಯಾಕೆ ಮುಖ ಉದಿಸ್ಕೊಂಡಿದ್ಯಾ? ನಿನಗೆ ಸಮಾಧಾನ ಆಗೋದಾದ್ರೆ ನಾನು ಅವ್ರ ಪರವಾಗಿ ಕ್ಷಮೆ ಕೇಳ್ತೀನಿ. ಇಲ್ಲೋಡು. ಸಾರಿ ದುರ್ಗಾ, ಕ್ಷಮಿಸ್ಬಿಡು. ಅಯ್ಯೋ ದೇವ್ರೆ, ಇವಳು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾಳೆ? ಶರತ್ನ ಇಷ್ಟೊಂದು ತಪ್ಪು ತಿಳ್ಕೊಂಡಿದ್ದಾಳೆ ಅಂದರೆ ಈತನ ವಿಷಯದಲ್ಲಿ ನನಗೆ ಸಹಾಯ ಮಾಡ್ತಾಳ? ಶರತ್ ಮಗಳೇ ನನ್ನ ಮಗಳು ಅಂತ ಗೊತ್ತಾದರೆ ನಿಜವಾಗ್ಲೂ ಇವಳು ನನ್ನ ಜೊತೆ ನಿಲ್ತಾಳ? ದುರ್ಗಾ ದುರ್ಗಾ, ಏನಾಯ್ತು? ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಅವನ ಪರವಾಗಿ ನೀವೇ ಕ್ಷಮೆ ಕೇಳ್ತೀರಾ? ಹೋಗ್ಲಿ ಬಿಡಿ. ದೇವಿ, ನಿಮ್ಮನ್ನೇನೋ ಕೇಳಬೇಕು, ಏನೋ ಅನ್ಕೋಬೇಡಿ. ಹ್ಞೂ, ಕೇಳು. ನಿಮಗೆ ತಂಗಿ ಯಾರಾದರೂ ಇದ್ದಾರಾ? ತಂಗಿನಾ? ಇಲ್ವಲ್ಲ, ಯಾಕೆ? ಯಾಕೂ ಇಲ್ಲ, ಸುಮ್ಮನೆ ಕೇಳಿದೆ. ಸರಿ, ನಾನು ಅಪ್ಪಂಗೆ ಊಟ ಕೊಡಬೇಕು, ನಾನು ಬರ್ತೀನಿ.